ಮೊದಲ ಓವರ್ಗಾಗಿ ಸಾಗರ್ ಬಂಡಾರಿಯನ್ನು ಬಳಸುವಂತ ಪ್ರಯತ್ನವನ್ನ ಜನಪ್ರಿಯ ದಾವಣಗೆರೆ ಆಟಗಾರರು ಮಾಡ್ತಾ ಇದ್ದಾರೆ. ಆರಂಭಿಕ ಆಟಗಾರರು ವಸಂತ ಮತ್ತು ಗಣೇಶ್ ಅಂಕಣಕ್ಕೆ ಆಗಮಿಸಿದ್ದಾರೆ. ಸ್ಟ್ರೈಕನ್ನು ಗಣೇಶ್ ಪಡೆದುಕೊಳ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಬಂಡಾರಿಯನ್ನು ಪರಿಚಯಿಸುವ ಪ್ರಯತ್ನವನ್ನು ಜನಪ್ರಿಯ ದಾವಣಗೆರೆ ಆಟಗಾರರು ಮಾಡಿದ್ದಾರೆ. ಸಾಗರ್ ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನ ಗಣೇಶ್ ಮಾಡಿದ್ರು. ಒಂದು ಓಟವನ್ನು ಸೇರ್ಪಡೆ, ಎರಡನೇ ಓಟ ಯಶಸ್ಸನ್ನು ಕೈಗೊಳ್ಳುತ್ತಾ ಇದೆ ಕೂಡ. ಹಲವಾರು ಓಟಗಳಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನು ಸಾಗರ್ ಮಾಡಿಕೊಟ್ರು. ಎರಡು ಓಟದ ಸೇರ್ಪಡೆ ಮುಖಾಂತರವಾಗಿ ಗಣೇಶ್ ಖಾತಾ ಆರಂಭವನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಮೊದಲ ಚೆಂಡಿಗೆ 7 ಓಟವನ್ನು ಗಣೇಶ್ ದಾಖಲಿಸಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಆಟ. 30 ಮುಟ್ಟು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಗಣೇಶ್ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ 3ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹಂತದಲ್ಲಿ ಸ್ಟ್ರೈಕರ್ ವಸಂತ ಪಡೆದುಕೊಳ್ತಾ ಇದ್ದಾರೆ. 3 ಓಟವನ್ನು ದಾಖಲಿಸಿಕೊಂಡು ಈಗಾಗಲೇ ಗಣೇಶ ಸ್ಟ್ರೈಕನ್ನು ಪಡೆದುಕೊಳ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯ. 2 ಚೆಂಡಿನ ಬಳಿಕ 3 ಓಟಗಳಿಗೆ ಸಾಗರ್ ಬಂಡಾರಿ ಅವಕಾಶವನ್ನು ಮಾಡಿಕೊಟ್ರು. ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ನ ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ವಸಂತ ಗೆದ್ದಿರ್ತಕ್ಕಂಥ 4ನೇ ಚೆಂಡು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಅಂತಿಮ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಸಾಗರ್ 5ನೇ ಬಾರಿ ಬೀಸುವಂತ ಪ್ರಯತ್ನವನ್ನು ಗಣೇಶ್ ಮಾಡಿದ್ರು. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ನ ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆ ಬಾರಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಓವರ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 6 ಚೆಂಡಿನ ಬಳಿಕ ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಮೊದಲ ಸೆಕ್ಷನ್ ಅಂತಿಮ 24 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮೊದಲ ಓವರ್ನಲ್ಲಿ ಕೇವಲ 4 ಓಟಗಳಿಗೆ ಸಾಗರ್ ಅವಕಾಶವನ್ನು ಮಾಡಿಕೊಟ್ಟರ ಬಳಿಕ ಹೊಸ ಬೌಲರ್ ಅನ್ನು ಪರಿಚಯಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಹೊಸ ಬೌಲರ್ ಸ್ಯಾಂಡಿಯನ್ನು ಬಳಸುವಂತ ಪ್ರಯತ್ನವನ್ನ ಜನಪ್ರಿಯ ದಾವಣಗೆರೆ ಆಟಗಾರರು ಮಾಡಿದ್ದಾರೆ. ಹಂತದಲ್ಲಿ ಸ್ಟ್ರೈಕರ್ ವಸಂತ ಪಡಿತಾ ಇದ್ದಾರೆ. 2ನೇ ಓವರ್ಗಾಗಿ ಸ್ಯಾಂಡಿಯನ್ನು ಬಳಸುವಂತ ಪ್ರಯತ್ನಗಳು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಸ್ಯಾಂಡಿ ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರ ಮೊದಲ ಸೆಕ್ಷನ್ ಅಂತಿಮ 23 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ವಸಂತ ಗೆಸ್ತಿರ್ತಕ್ಕ 2ನೇ ಚೆಂಡು ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು.
ಒಂದು ಓಟಗಳ ಸೇರ್ಪಡೆ ಮುಖಾಂತರ ತಳದ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಎರಡನೇ ಅವರ ಮೊದಲ ಚೆಂಡಿನ ಡಾಟ್ ಬಾಲ್ ಅನ್ನು ತೋರ್ಪಡಿಸಿರ್ತಕ್ಕಂಥ ಸ್ಯಾಂಡಿ ಎರಡನೇ ಚೆಂಡಿಯಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸ್ಯಾಂಡಿ 3ನೇ ಬಾರಿ ವಿಶಿಷ್ಟ ಶೈಲಿ ಹೊಡೆತ ತನ್ಮೂಲಕ 1 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಎರಡನೇ ಓಟವನ್ನು ದಾಖಲಿಸಲು ಪ್ರಯತ್ನವನ್ನು ಮಾಡಿದ್ರು. ಎರಡನೇ ಓಟಗಳು ಕೂಡ ಯಶಸ್ಸನ್ನು ಕಳ್ಕೊಳ್ತಾರೆ. ಹಂತದಲ್ಲಿ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ 7ಕ್ಕೆ ತಲುಪ್ತಾ ಇದೆ. ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರ ತಳದ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಆರಂಭಿಕ ಹಂತದ ಆಟಗಾರ ವಸಂತ ಮತ್ತು ಗಣೇಶಾಂಕ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಎರಡನೇ ಓವರ್ ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಸ್ಯಾಂಡಿ ಎಸ್ತಿರ್ತಕ್ಕಂಥ 4ನೇ ಚೆಂಡು ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ ತಳದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಸ್ಯಾಂಡಿ ವೈಡ್ ಬಾಲ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಲಾಭವನ್ನು ಆಟಗಾರರು ಪಡೆದುಕೊಳ್ತಾ ಇದ್ದಾರೆ. ಓವರ್ ಚೆಂಡು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ದು 1 ಓಟಗಳ ಯಶಸ್ಸನ್ನು ಕಳ್ಕೊಳ್ತಾ ಇದೆ. 1 ಓಟಗಳ ಯಶಸ್ಸಿನ ಮುಖಾಂತರ ತಳದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಹಂತದಲ್ಲಿ ಸ್ಟ್ರೈಕ್ ಅನ್ನ ವಸಂತ ಪಡಿತಾ ಇದ್ದಾರೆ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ದು ನೇರ ಗುರಿ ಸಾಗ್ತಾ ಇಲ್ಲ. 1 ಓಟಗಳ ಸೇರ್ಪಡೆ ಮುಖಾಂತರ ತಳದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಮೊದಲ ಸೆಕ್ಷನ್ 2ನೇ ಓವರ್ ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಕೊನೆ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ಸುಂದರತೆ ಬೌಲಿಂಗ್ ಹಂತದಲ್ಲಿ ಗಣೇಶ ದಾಖಲಿಸಿದ್ದಾರೆ. ಓವರ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 12 ಚೆಂಡಿನ ಬಳಿಕ ತಳದ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನಲ್ಲಿ ಕೇವಲ 4 ಓಟಗಳಿಗೆ ಬಂಡಾರಿ ಅವಕಾಶವನ್ನು ಮಾಡಿಕೊಟ್ರೆ ಬಳಿಕ 10 ಓಟಗಳಿಗೆ ಈಗಾಗಲೇ ಸ್ಯಾಂಡಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ರೀತಿಯ ಓಟಗಳ ಸೇರ್ಪಡೆ ಮುಖಾಂತರ ತಳದ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಮೊದಲ ಸೆಕ್ಷನ್ ಅಂತಿಮ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಅನ್ನ ಪರಿಚಯಿಸುವಂತ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ದಾರೆ. ಹೊಸ ಆಟಗಾರ ಹಿಲ್ಲುವನ್ನು ಪರಿಚಯಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಮುಕ್ತಾಯದ 12 ಚೆಂಡಿನ ಬಳಿಕ 14 ಓಟವನ್ನ ಸ್ಟಾರ್ ಕ್ರಿಕೆಟರ್ಸ್ ಆಟಗಾರರು ದಾಖಲಿಸಿದ ಆರಂಭಿಕ ಹಂತದ ಆಟಗಾರರು ಇನ್ನೂ ಕೂಡ ಅಂಕಣ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಹೊಸ ಬೌಲರ್ ಅನ್ನ ಪರಿಚಯಿಸುವ ಪ್ರಯತ್ನಗಳು ಸಾಗ್ತಾ ಇದೆ. 3ನೇ ಓವರ್ಗಾಗಿ ಜನಪ್ರಿಯ ದಾವಣಗೆರೆ ಇಲ್ಲುವನ್ನು ಪರಿಚಯಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಸಮಯಕ್ಕೆ ವಿಳಂಬವಾಗ್ತಾ ಇದೆ. 3ನೇ ಓವರ್ಗಾಗಿ ಇಲ್ಲುವನ್ನು ಪರಿಚಯಿಸಲು ಪ್ರಯತ್ನವನ್ನು ಮಾಡಿದ್ದಾರೆ. ಗತಿ ಪೌರತೆ ಎಸೆತ ಓಟಗಳ ಅವಕಾಶಗಳು ಬರ್ತಾ ಇದೆ. ಬೈ ಮುಖಾಂತರವಾಗಿ 1 ಓಟ ಸೇರ್ಪಡೆ ಆಗ್ತಾ ಇದೆ.
ಒಂದು ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಹಂತದಲ್ಲಿ ಸ್ಟ್ರೈಕನ್ನು ಗಣೇಶ್ ಬಳಿದುಕೊಳ್ತಾ ಇದ್ದಾರೆ. ಎರಡನೇ ಬಾರಿ ಗಣೇಶ್ ಗೆಸಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಶೊಳಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಂದರತೆ ಕ್ಯಾಚ್ ಅನ್ನು ಪಡೆಯುವ ಮುಖಾಂತರವಾಗಿ ಸ್ಟಾರ್ ಕ್ರಿಕೆಟರ್ಸ್ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಎಲ್ಲೂ ನೀಡ್ತಾ ಇದ್ದಾರೆ. ಹೊಸ ಆಟಗಾರ ಚಂದ್ರು ಅಂಕಣಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ 12 ಓಟವನ್ನು ದಾಖಲಿಸಿಕೊಂಡು ಈಗಾಗಲೇ ಗಣೇಶ್ ವಿಕೆಟ್ಸ್ ಅನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ಚಂದ್ರು ಅಂಕಣಕ್ಕೆ ಆಗಮಿಸಿದ್ದಾರೆ. ಮೂರನೇ ಓವರ್ ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟಗಳ ಎಸ್ಎಸ್ ಅನ್ನು ಕಳ್ಕೊಳ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ತನ್ನ ಮೂಲಕ ಎರಡನೇ ಓಟಗಳು ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ನಾಲ್ಕನೇ ಬಾರಿ ಗತಿ ಪರಿವರ್ತನೆ ಎಸೆತ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಓವರ್ನ ಅಂತಿಮ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಸತತ ಆಟಗಾರ ವೈಫಲ್ಯತನ ದಾಖಲಿಸ್ತಾ ಇದ್ದಾರೆ. ಮೂರನೇ ಓವರ್ ಕೊನೆ ಒಂದೆಸ್ತ ಬಾಕಿ ಉಳಿತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ ಕೂಡ 17ಕ್ಕೆ ಸ್ಥಗಿತವನ್ನು ಕಾಣ್ತಾ ಇದೆ. ಆರಂಭಿಕ ಪ್ರಮುಖ ಒಂದು ವಿಕೆಟ್ಸ್ ಈಗಾಗಲೇ ಸ್ಟಾರ್ ಕ್ರಿಕೆಟರ್ಸ್ ಆಟಗಾರರು ಕಳೆದುಕೊಳ್ತಾ ಇದ್ದಾರೆ. ಸ್ಟಂಪ್ ಔಟ್ ಆಗಿ ಬೀಸುವಂತ ಪ್ರಯತ್ನ ಕೇವಲ 1 ಓಟಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಓವರ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಸೆಕ್ಷನ್ನ ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮತ್ತೆ ಸ್ಯಾಂಡಿಯನ್ನು ಬಳಸುವಂತ ಪ್ರಯತ್ನವನ್ನು ಜನಪ್ರಿಯ ದಾವಣಗೆರೆ ಆಟಗಾರರು ಮಾಡ್ತಾ ಇದ್ದಾರೆ. ಎರಡನೇ ಓವರ್ನಲ್ಲಿ ಸ್ಯಾಂಡಿ 10 ಓಟಗಳ ಅವಕಾಶವನ್ನು ಮಾಡಿಕೊಟ್ಟರ ಬಳಿಕ ಮೊದಲ ಸೆಕ್ಷನ್ 4ನೇ ಓವರ್ಗಾಗಿ ಬಳಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಮುಕ್ತಾಯದ 3 ಓವರ್ನ ಬಳಿಕ ಸ್ಟಾರ್ ಕ್ರಿಕೆಟರ್ಸ್ ಮೊತ್ತ 18. ಮೊದಲ ಸೆಕ್ಷನ್ ಅಂತಿಮ 12 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಸ್ಯಾಂಡಿ ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಓಟುಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರ ಮೊದಲ ಸೆಕ್ಷನ್ ಅಂತಿಮ 11 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮತ್ತು ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಸತತ ಈ ರೀತಿಯ ಡಾಟ್ ಬಾಲ್ಗಳು ಒಂದೆಡೆಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ ಕೂಡ ಓಟವನ್ನು ವಸಂತ ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಅನ್ನ ಸ್ಯಾಂಡಿ ತೋರ್ಪಡಿಸಿದ್ದಾರೆ. 4ನೇ ಓವರ್ನ ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಸ್ಟಂಪ್ ಔಟ್ ಆಗಿ ಬೀಸುವಂತ ಪ್ರಯತ್ನ ನೇರ ಗುರಿ ಸಾಗ್ತಾ ಇಲ್ಲ. ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ.
4ನೇ ಓವರ್ನ ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. 3 ಡಾಟ್ ಬಾಲ್ ಅನ್ನು ಈಗಾಗಲೇ ಸ್ಯಾಂಡಿ ದಾಖಲಿಸಿದ್ದಾರೆ. ಬೀಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು, ನೇರ ಗುರಿ ಸಾಗ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 19. 3 ಡಾಟ್ ಬಾಲ್ ಬಳಿಕ ಒಂದು ಓಟಿಗೆ ಅವಕಾಶವನ್ನು ಮಾಡಿಕೊಟ್ರು ಸ್ಯಾಂಡಿ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು, ತನ್ನ ಮೂಲಕ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ತನ್ನ ಮೂಲಕ ರನ್ನರ್ಸ್ ಮುಖಾಂತರವಾಗಿ 2ನೇ ವಿಕೆಟ್ ಸಾಗಾಟ ಕಾಣ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. 20ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 19. ನಾಲ್ಕನೇ ಓವರ್ ಕೊನೆ ಒಂದು ಎಸೆತ ಬಾಕಿ ಉಳಿತಾರೆ. ಹೊಸ ಆಟಗಾರ ರಾಜ ಅಂಕಣಕ್ಕೆ ಆಗಮಿಸಿದ್ದಾರೆ. ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. 4ನೇ ಓವರ್ನ ಕೊನೆ ಬಾರಿ. ಸ್ಯಾಂಡಿ ಎಸೆದಿರ್ತಕ್ಕಂಥ ಕೊನೆಯ ಚೆಂಡು ಕ್ಷಣಗಳ ಗಾಳಿಯನ್ನು ತೇಲ್ತಾ ಇತ್ತು. ಸುಂದರತೆ ಕ್ಯಾಚ್ ಅನ್ನು ಫಲ ಮುಖಾಂತರವಾಗಿ 3ನೇ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಮೊದಲ ಸೆಕ್ಷನ್ ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. 2ನೇ ಓವರ್ನಲ್ಲಿ ಸ್ಯಾಂಡಿ 10 ಓಟಗಳ ಅವಕಾಶ ಮಾಡಿಕೊಟ್ರು. 4ನೇ ಓವರ್ನಲ್ಲಿ ಕೇವಲ 1 ಓಟಗಳ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೌಂಡ್ ಕ್ಲಿಯರ್ ಇಲ್ಲ, ದಯವಿಟ್ಟು ಕ್ಲಿಯರ್ ಮಾಡಿ ಸರ್. ಅದು ಸೌಂಡ್ ಬರ್ತಿಲ್ಲ ಯೂಟ್ಯೂಬ್ನಲ್ಲಿ. ನೆಕ್ಸ್ಟ್ ಮ್ಯಾಚ್ ರಾಯಲ್ ಕ್ರಿಕೆಟ್ ವರ್ಸಸ್ ಲಕ್ಕಿ ಬಾಯ್ಸ್. ಯಾ ಸ್ಟಾರ್ಟ್ ಆಗಿದೆಯೋ ವಾವ್. ಹೊಸ ಆಟಗಾರ ಶ್ರೀಧರ್ ಅಂಕಣಕ್ಕೆ ಆಗಮಿಸಿದ್ದಾರೆ. ಮೊದಲ ಸೆಕ್ಷನ್ ಅಂತಿಮ 6 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಮುಕ್ತಾಯ ಕಂಡ 24 ಚೆಂಡಿನ ಬಳಿಕ ಸ್ಟಾರ್ ಕ್ರಿಕೆಟರ್ಸ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಮೊದಲ ಹಂತದ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಅನ್ನು ಪರಿಚಯಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಚಿಕ್ಕಮಗಳೂರು ಪರಿಸರದ ಸುನಿಲ್ ಇತ್ತೀಚಿನ ದಿವಸಗಳಲ್ಲಿ ಜನಪ್ರಿಯ ದಾವಣಗೆರೆ ಹೊಂದಿಕೊಂಡು ಆಡ್ತಾ ಇದ್ದಾರೆ. 4ನೇ ಓವರ್ಗೆ ಸುನಿಲ್ ಅನ್ನು ಪರಿಚಯಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ತನ್ನ ಮೂಲಕ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಸಿಕ್ಸರ್ ಈ ಹಂತದಲ್ಲಿ ಸುನಿಲ್ ಅವಕಾಶವನ್ನು ಮಾಡಿಕೊಟ್ರು. 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. ಅಂತಿಮ ಮೊದಲ ಚೆಂಡಿನಲ್ಲಿ ಸುನಿಲ್ ಸಿಕ್ಸರ್ ಆಗಿ ಬಿಟ್ಕೊಡ್ತಾ ಇದ್ದಾರೆ. 5 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಸುನಿಲ್ ಎಸೆದಿರ್ತಕ್ಕಂಥ 2ನೇ ಚೆಂಡು ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಮೊದಲ ಚೆಂಡು ಸಿಕ್ಸರ್ ಅನ್ನ ಬಿಟ್ಕೊಟ್ಟಿರ್ತಕ್ಕಂಥ ಸುನಿಲ್ ಹಂತದ ಡಾಟ್ ಬಾಲ್ ಅನ್ನು ತೋರ್ಪಡಿಸಿದ್ದಾರೆ. ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಂತಿಮ ಚಾತಿಯಲ್ಲಿ ತಂಡದ ಮೊತ್ತ ಕೂಡ 25. 3ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ತನ್ನ ಮೂಲಕ ಬೇರೂಸಿನ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. ಹಂತದಲ್ಲಿ 4 ಓಟಗಳ ಸೇರ್ಪಡೆ ಆಗ್ತಾ 29ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 29. ಈಗಾಗಲೇ ಸಿಕ್ಸರ್ ಬೌಂಡ್ರಿಗಳಲ್ಲಿ ಸುನಿಲ್ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಮೊದಲ ಸೆಕ್ಷನ್ ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. 4ನೇ ಬಾರಿ ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದು. ಓಟಗಳ ಅವಕಾಶಗಳು ಬರ್ತಾ ಇದೆ. ಬೌಲಿನ ಮುಖಾಂತರ 1 ಓಟಗಳ
ಸೇರ್ಪಡೆ ಆಗ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. इमरान इमरान रजा कहीं स्टेज के पास आओ. ಸುನಿಲ್ 5ನೇ ಬಾರಿ. ಇನ್ನು ಕೂಡ ಮೊದಲ ಸೆಕ್ಷನ್ ಅಂತಿಮ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಂತಿಮ ಚಾಲ್ತಿಯಲ್ಲಿ ಸ್ಟಾರ್ ಕ್ರಿಕೆಟ್ಸ್ ಮೊತ್ತ ಈಗಾಗಲೇ 30ಕ್ಕೆ ತಲುಪ್ತಾ ಇದೆ. ಸುನಿಲ್ ಎಸ್ತಿರ್ತಕ್ಕಂಥ 5ನೇ ಚೆಂಡು ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ಒಂದೋಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 31ಕ್ಕೆ ತಲುಪ್ತಾ ಇದೆ. ಮೊದಲ ಇನ್ನಿಂಗ್ಸ್ ನ ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಸುನಿಲ್ ಎಸ್ತಿರ್ತಕ್ಕಂಥ ಕೊನೆಯ ಚೆಂಡು ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ಇನ್ನಿಂಗ್ಸ್ ನ ಕೊನೆಯ ಚೆಂಡಿಗೆ ಬೌಂಡ್ರಿ ಹಂತದಲ್ಲಿ ದಾಖಲಿಸಿದ್ದಾರೆ. ಮುಕ್ತಾಯ ಕಂಡ 30 ಚೆಂಡಿನ ಬಳಿಕ ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ. ಜನಪ್ರಿಯ ದಾವಣಗೆ ಜಯಿಸಬೇಕಾದ್ರೆ 36 ಓಟುಗಳು ಬರಬೇಕಾಗಿದೆ. इमरान रजा स्टेज के पास आओ. पापा कड़ीपुड़ी पापा स्टेज के पास आओ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಜನಪ್ರಿಯ ದಾವಣಗೆರೆ ಬೌಲ್ ಪ್ರಸ್ತಮ ನೆರಳನ್ನು ತೋರ್ಪಡಿಸಿಕೊಂಡು ಎಸ್ತುಗಾರ 35 ಓಟಗಳ ಅವಕಾಶವನ್ನು ಮಾಡಿಕೊಟ್ರು. 36ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಆರಂಭಿಕ ಆಟಗಾರರು ಹಾಂಕಳಕ್ಕೆ ಆಗಮಿಸಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಆರಂಭಿಕ ಆಟಗಾರರು ಸಾಗರ್ ಭಂಡಾರಿ ಮತ್ತು ಆರಂಭಿಕದ ಆಟಗಾರರು ಇಲ್ಲೂ ಮತ್ತು ಸ್ಯಾಂಡಿ ಅಂಕಣಕ್ಕೆ ಆಗಮಿಸಿದ್ದಾರೆ. 30 ಎಸೆತ ಜಯಕ್ಕಾಗಿ 36 ಓಟುಗಳು ಬರಬೇಕಾಗಿದೆ. ಕ್ಷೇತ್ರ ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಳಿ. ಸಮಯಕ್ಕೆ ವಿಳಂಬವಾಗ್ತದೆ. ಆರಂಭಿಕ ಆಟಗಾರರು ಈಗಾಗಲೇ ಅಂಕಣಕ್ಕೆ ಆಗಮಿಸಿದ್ದಾರೆ. ವೇದಿಕೆ ಮೇಲೆ ಬರಬೇಕು. जयप्रकाश गौड़ा उर्फ कुबेरा, ये दावणगेरे में कुबेरा जो है मुसलसल हाई स्कूल ग्राउंड में टूर्नामेंट खिलाते आते हैं. शिवगंगा शामनूर डायमंड कप. इन्होंने भी नूरानी स्पोर्ट्स एकेडमी को साथ दिया, सपोर्ट किया. हम नूरानी स्पोर्ट्स एकेडमी के जानिब से कुबेरा का धन्यवाद करते हैं. अभी स्टार ग्रुप में हमारे गुलाम मोहिउद्दीन खान जो हमारे साडू हैं वो भी खेल रहे हैं. गुलाम पहला ओवर डालने के लिए तैयार हो रहे हैं. गुलाम वीडियो हो रहा है तुम्हारा, डायरेक्ट घर को चले जाता. अभी हमारे नूरानी स्पोर्ट्स एकेडमी के और नूरानी क्रिकेट टीम के पुराने प्लेयर हमारे बड़े भाई साहब दिब्दली जावेद स्टेज पर आ चुके हैं. हम नूरानी स्पोर्ट्स एकेडमी के जानिब से उनका इस्तकबाल करते हैं. मोस्ट सीनियर प्लेयर ये
1985 में खेलते थे और ये हमारे नसराज पेट के दिब्दल्ली कासिम साहब के फर्जंद हैं। 30 ಎಸೆತ ಜಯಕ್ಕಾಗಿ 36 ಔಟ್ಗಳು ಬರಬೇಕಾಗಿದೆ. ಒಂದು ಮೊತ್ತವನ್ನು ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ಜನಪ್ರಿಯ ದಾವಣಗೆರೆ ಆರಂಭಿಕ ಆಟಗಾರರು ಈಗಾಗಲೇ ಅಂಕಣಕ್ಕೆ ಆಗಮಿಸಿದ್ದಾರೆ. ಸ್ಯಾಂಡಿ ಮತ್ತು ಇನ್ನು ಆರಂಭಿಕ ಆಟಗಾರರು ಮೊದಲ ಅವರಿಗಾಗಿ ಗುಲಾಮನ ಪರಿಚಯಿಸುವ ಪ್ರಯತ್ನ ಸಾಗ್ತಾ ಇದೆ. खलील टी शर्ट हाಕೊಳ್ಳಿ खलील। अगर गुलाम हैट्रिक विकेट लिए तो आदिल मेडिकल के जानिब से 5000 रुपए। ಹೋಮಿಲ್ ಹ್ಯಾಟ್ರಿಕ್ 6 ವಿಕೆಟ್ಸ್ ಅನ್ನು ಪಡೆದರಲ್ಲಿ 1,100 ರೂಪಾಯಿಗಳು ಈಗ ಅದೃಷ್ಟದ ಬಹುಮಾನ ಬರ್ತಾ ಇದೆ ಗುಲಾಮ್ ಅವರ ಪಾಲಿಗೆ. ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಿರುಸಿನ ಬೌಂಡರಿಗಳ ಆರಂಭಿಕ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಬಿರುಸಿನ ಬೌಂಡರಿ ಸ್ಯಾಂಡಿ ದಾಖಲಿಸಿದ್ದಾರೆ. ಬೀಸುವಂತ ಪ್ರಯತ್ನ ಸಾಗ್ತಾ ಇದೆ. ತನ್ಮೂಲಕ ಬೌಂಡರಿಯಿಂದ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳಿಗೆ ಹಂತದಲ್ಲಿ ಗುಲಾಮ್ ಅವಕಾಶವನ್ನು ಮಾಡಿಕೊಟ್ರು. 36 ಮೊತ್ತವನ್ನು ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ತಂಡ ಹಂತದಲ್ಲಿ ಬಿರುಸಿನ ಬೌಂಡರಿ ದಾಖಲಿಸಿದ್ದಾರೆ. 3ನೇ ಬಾರಿ ಸ್ಯಾಂಡಿಗೆ ಎಸೆದಿರ್ತಕ್ಕಂಥ 3ನೇ ಚೆಂಡು ತನ್ಮೂಲಕ 3ನೇ ಬೌಂಡರಿ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹ್ಯಾಟ್ರಿಕ್ ಬೌಂಡರಿ ಹಂತದಲ್ಲಿ ಸ್ಯಾಂಡಿ ದಾಖಲಿಸಿದ್ದಾರೆ. ನಮ್ಮ ಫ್ರೆಂಡ್ ಅವರು ಫೋನ್ ಮಾಡಿ ಹ್ಯಾಟ್ರಿಕ್ ವಿಕೆಟ್ ಅಂದ್ರು, ಇವರು ಹ್ಯಾಟ್ರಿಕ್ ಬೌಂಡರಿ ಕೊಟ್ಟಿದ್ದಾರೆ. 3 ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಹೊಟ್ಟೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ 4 ಚೆಂಡಿನ ಬಳಿಕ ತಂಡದ ಮೊತ್ತ 12ಕ್ಕೆ ತಲುಪ್ತಾ ಇದೆ. 5ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಸ್ಯಾಂಡಿ ಮಾಡಿದ್ರು. ತನ್ಮೂಲಕ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. 3 ಬೌಂಡರಿ ದಾಖಲಿಸಿರ್ತಕ್ಕಂಥ ಸ್ಯಾಂಡಿ ಹಂತದಲ್ಲಿ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಗುಲಾಮ್ ಅವೇರ್ 2 ವಿಕೆಟ್ ಅಲ್ಲಿ ಹ್ಯಾಟ್ರಿಕ್ ಆದಿಲ್ ಗೋಲ್ 5000 ರೂಪಾಯಿ ಇದೆ. ಹೊಸ ಆಟಗಾರ ಸಾಗರ್ ಬಂಡಾರಿ ಅಂಕಣಕ್ಕೆ ಆಗಮಿಸಿದ್ದಾರೆ. ಹೊಸ ಆಟಗಾರ ಯೋಗಿ ಅಂಕಣಕ್ಕೆ ಆಗಮಿಸಿದ್ದಾರೆ. ಗುಲಾಮುದ್ದೀನ್ 3 ಬೌಂಡರಿಗಳು ಹಂತದ ಅವಕಾಶ ಮಾಡಿರ್ತಕ್ಕಂಥ ಗುಲಾಮ್ ಈ ಹಂತದ ವಿಕೆಟ್ಸ್ ಅನ್ನು ಪಡಿತಾ ಇದ್ದಾರೆ. ಬೀಸುವಂತ ಪ್ರಯತ್ನ ತನ್ಮೂಲಕ ಕ್ಷಣಗಳ ವ್ಯಾಲ್ಯೂ ತೋರ್ತಾ ಇತ್ತು. ಬೌಂಡರಿಗಳನ್ನು ಅಟ್ಟಾಯಿಸುವಂತ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ದಾರೆ. 2 ಓಟಗಳ ಅವಕಾಶವನ್ನು ಮಾಡಿಕೊಟ್ರು. 7 ಓಟಗಳ ಸೇರ್ಪಡೆ ಮುಖಾಂತರ ತಳದ ಮೊತ್ತ ಕೂಡ 14ಕ್ಕೆ ತಲುಪುತ್ತಾರೆ. ಮೊದಲ ಓವರ್ ಮುಕ್ತಾಯ 6 ಚೆಂಡಿನ ಬಳಿಕ. जनाब हमारे बड़े सीनियर प्लेयर जावेद दिब्दल्ली वो भी मौजूद हैं. उसी तरह से जबीउल्लाह मिल्लत स्कूल कॉलेज के आईटी प्रिंसिपल वो भी स्टेज पर मौजूद हैं. 24 ಎಸೆತ ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. और हमारे मुस्लिम हॉस्टल एजुकेशन फंड एसोसिएशन के सदर जनाब बादशाह पहलवान वो भी स्टेज पर मौजूद हैं. हम उनका कमेटी के जानिब से इस्तकबाल करते हैं. ಹೊಸ ಬೌಲರ್ ಶಿವನ ಪರಿಚಯಿಸುವ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ದಾರೆ. और मुस्लिम एजुकेशन फंड एसोसिएशन के हमारे दोस्त अहमद रजा वो भी मौजूद हैं. ಶಿವ ಎಸೆದಿರ್ತಕ್ಕಂಥ ಮೊದಲ ಚೆಂಡು इस्तकबाल करते हैं. ಹೋಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 23 ಎಸೆತ ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. 23ಕ್ಕೆ 22. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಶಿವ ಓಟದ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳು ಈಗಾಗಲೇ ಅಂಕಿಅಂಶ ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 22 ಎಸೆತ
22 ಓಟುಗಳು ಬರಬೇಕಾಗಿದೆ. ಲೆಕ್ಕಾಚಾರದ ಆಟವನ್ನು ಜನಪ್ರಿಯ ದಾವಣಗೆರೆ ಆಟಗಾರರು ದಾಖಲಿಸಬೇಕಾಗಿದೆ. ಹೌದನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 21 ಎಸೆತ ಜಯಕ್ಕಾಗಿ 22 ಓಟುಗಳು ಬರಬೇಕಾಗಿದೆ. ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ತಮ್ಮ ಮೂಲಕ ಬೇರೇಸಿನ ಸಿಕ್ಸರ್ ಹಂತದಲ್ಲಿ ಇಲ್ಲೂ ದಾಖಲಿಸ್ತಾ ಇದ್ದಾರೆ. 3 ಡಾಟ್ ಬಾಲ್ ಅನ್ನು ತೋರ್ಪಡಿಸಿರ್ತಕ್ಕಂಥ ಶಿವು ಅಂತ ಸಿಕ್ಸರ್ಗಳ ಅವಕಾಶವನ್ನು ಮಾಡಿಕೊಟ್ರು. 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 20. 2 ಚಾಲ್ತಿಯಲ್ಲಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತಾನ್ ಮೂಲಕ 7ನೇ ಸಿಕ್ಸರ್ ಹಂತದಲ್ಲಿ ಇಲ್ಲೂ ದಾಖಲಿಸಿದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಇನ್ನು ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಬೀರೂಸಿನ 2 ಸಿಕ್ಸರ್ ಶಿವ ಅವಕಾಶ ಮಾಡಿಕೊಟ್ರು. ಬೀಸುವಂತ ಪ್ರಯತ್ನ ತನ್ನ ಮೂಲಕ 3ನೇ ಸಿಕ್ಸರ್ ಹಂತದಲ್ಲಿ ಇಲ್ಲೂ ದಾಖಲಿಸ್ತಾ ಇದ್ದಾರೆ. ಮೊದಲ ಹ್ಯಾಟ್ರಿಕ್ ಬೌಂಡ್ರಿಯನ್ನು ಸ್ಯಾಂಡಿ ದಾಖಲಿಸಿದ್ರ ಬಳಿಕ ಮೊದಲ ಹ್ಯಾಟ್ರಿಕ್ ಸಿಕ್ಸರ್ ಹಂತದಲ್ಲಿ ಇಲ್ಲೂ ದಾಖಲಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ 32ಕ್ಕೆ ತಲುಪ್ತಾ ಇದೆ. ಅಂತಿಮ 18 ಎಸೆತ ಜಯಕ್ಕಾಗಿ ಕೇವಲ 4 ಓಟಗಳು ಬರಬೇಕಾಗಿದೆ. ಮತ್ತೆ ಗುಲಾಬನ ಪರಿಚಯಿಸುವ ಪ್ರಯತ್ನವನ್ನ ಸ್ಟಾರ್ ಕ್ರಿಕೆಟರ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ಜನಪ್ರಿಯ ದಾವಣಗೆರೆ ಜಯಿಸಬೇಕಾದ್ರೆ ಕೇವಲ 4 ಓಟಗಳು ಬರಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ನ ಮೂಲಕ ಸಿಕ್ಸರ್ ಮುಖಾಂತರವಾಗಿ ಜನಪ್ರಿಯ ದಾವಣಗೆರೆ ಈಗಾಗಲೇ ಪಂದ್ಯಾಟವನ್ನು ಜಯಿಸಿದ್ದಾರೆ. ಇಲ್ಲಿಗೆ ಆಟ ಮುಕ್ತಾಯ ಆಯಿತು. ಮುಂದಿನ ಪಂದ್ಯದ ನಾಯಕರು ದಯವಿಟ್ಟು ಬೇಗ ಮುಂದಿನ ಒಂದು ಪಂದ್ಯ ರಾಯಲ್ ಕ್ರಿಕೆಟರ್ಸ್ ಮತ್ತು ಲಕ್ಕಿ ಬಾಯ್ಸ್ನ ನಡುವೆ ಪಂದ್ಯವನ್ನು ನಡೆಯುತ್ತದೆ. ಬೇಗ ಕಪ್ತಾನಲ್ಲಿ ವಿನಂತಿ, ಬೇಗ ಒಂದು ಬಂದು ಫೀಲ್ಡನ್ನು ಅಲಂಕರಿಸಬೇಕು.